ನಮಸ್ತೆ ಎಲ್ಲರಿಗೂ. ನಾನಿಲ್ಲಿ ಹೊಸ ಥರದ್ದೊಂದು ಸ್ವೀಟ್ ರೆಸಿಪಿ ಮಾಡ್ಕೊಂಡಿದ್ದೇನೆ. ನಿಮಗಿದು ರಾಗಿದು ಲಡ್ಡು ಹಾಗೆ ಕಾಣ್ತಾ ಉಂಟಾ ಅಂತ ಅಲ್ವಾ? ಇದು ರಾಗಿ ಲಡ್ಡು ಅಲ್ಲ, ಅಂದರೆ ಕಪ್ಪು ಬೆಲ್ಲ ಹಾಕಿದ್ದೇನೆ. ಹಾಗಾಗಿ ಇದು ಮೇನ್ ಅಂತ ಹೇಳಿದರೆ ಕಡಲೆಬೇಳೆ ಬೇಕು. ಇದಕ್ಕೆ ಕಡಲೆಬೇಳೆ ಒಂದು 2-3 ಸ್ಪೂನಷ್ಟು ತೊಗೊಂಡು ನಾನು 1 ಅವರ್ ನೆನೆಸಿಟ್ಕೊಂಡಿದ್ದೇನೆ. ತೆಂಗಿನ ತುರಿ ಬೇಕು, ಅಕ್ಕಿ ಹಿಟ್ಟು, ತುಪ್ಪ ಬೇಕು, ಬೆಲ್ಲ ಬೇಕು, ಸ್ವಲ್ಪ ಏಲಕ್ಕಿ ಪೌಡರ್ ಬೇಕು. ಹಾಗೆಯೇ ಇಲ್ಲಿ ಕಡಾಯಿ ಬಿಸಿ ಮಾಡಿ ನಾನು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೇನೆ. ಸ್ವಲ್ಪ ತುಪ್ಪ ಇದ್ದರೆ ಸಾಕು ನೋಡಿ, ಜಾಸ್ತಿ ಎಣ್ಣೆ ಏನು ಬೇಡ ಇದಕ್ಕೆ. ತುಪ್ಪ ಬಿಸಿ ಆದಮೇಲೆ ಸ್ವಲ್ಪ ತೆಂಗಿನ ತುರಿ, ಅಂದರೆ ಒಂದು 3 ಸ್ಪೂನಷ್ಟು ಸಾಕಾಗ್ತದೆ. ಅಂದರೆ ನಾನು ತೊಗೊಂಡಿದ್ದು ಸ್ವಲ್ಪ ಕ್ವಾಂಟಿಟಿ ಅಲ್ವಾ, ನೀವು ಜಾಸ್ತಿ ಮಾಡೋದಿದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕಾಗ್ತದೆ. ನಾನು 1 ಲೋಟ ಅಕ್ಕಿ ಹಿಟ್ಟು ತೊಗೊಂಡಿದ್ದೇನೆ. 1 ಲೋಟ ಅಕ್ಕಿ ಹಿಟ್ಟು ಅಂತೇಳಿದರೆ ಒಂದು 50 ಗ್ರಾಮ್ ಅಷ್ಟಿರ್ಬೋದು ಅಕ್ಕಿ ಹಿಟ್ಟದು. ಹಾಗೆಯೇ ಒಂದು 2 ಚಮಚದಷ್ಟು ನಾನು ಕಡಲೆಬೇಳೆ ನೆನೆಸಿಟ್ಕೊಂಡಿದ್ದು. ಈಗ ಇದು ತೆಂಗಿನ ತುರಿ ಸ್ವಲ್ಪ ಫ್ರೈ ಆದ ನಂತರ ನಾನು ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೇನೆ ನೋಡಿ. ಕಡಲೆಬೇಳೆ ಸಹ ಅದರಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು, ತುಂಬ ಏನು ಬೇಡ, ಸ್ವಲ್ಪ ಫ್ರೈ ಆದರೆ ಸಾಕು. ತುಂಬ ಟೇಸ್ಟಿಯಾಗಿ ಬರ್ತದೆ ಇದು. ಅಂದರೆ ನಾವೀಗ ಗಣೇಶ ಹಬ್ಬ ಬಂತಲ್ವ, ಗಣೇಶನಿಗೆ ಇದನ್ನು ನೈವೇದ್ಯಕ್ಕೆ ಇಟ್ಕೊಳ್ಬೋದು. ಅಂದರೆ ಅವನಿಗೆ ಇಷ್ಟವಾಗಿರುವಂಥದ್ದೇ ಎಲ್ಲ ಉಂಟು ಇದರಲ್ಲಿ. ತೆಂಗಿನ ತುರಿ ಉಂಟು, ಕಡಲೆಬೇಳೆ ಉಂಟು. ಇಲ್ಲಿ ನೋಡಿರಿ, ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಂಡಿದ್ದೇನೆ. ಜಾಸ್ತಿ ಹಾಕಬೇಡಿ, ಒಂದು ಚಿಟಿಕೆ ಉಪ್ಪು ಹಾಕಿದರೆ ಸಾಕಾಗ್ತದೆ. ಹಾಗೆ ಇದು ಕಡಲೆಬೇಳೆ ಬೇಯಲಿಕ್ಕೆ ಅಂತೇಳಿ ನಾನಿಲ್ಲಿ 1 ಲೋಟ ನೀರು ಹಾಕ್ಕೊಳ್ತಾ ಇದ್ದೇನೆ. ನೀರು ನೋಡ್ಕೊಂಡು ಹಾಕ್ಕೊಳ್ಳಿ. ಅಕ್ಕಿ ಹಿಟ್ಟು 1 ಕಪ್ ತೊಗೊಂಡಿದ್ದೇನಲ್ವ, ನೀರು 1.5 ಕಪ್ ಅಥವಾ 1/4 ಕಪ್ ಬೇಕಾಗ್ತದೆ ನೀರು. ಈಗಾಗಲೇ ನಾನಿಲ್ಲಿ 1 ಕಪ್ಪು ಅಷ್ಟು ನೀರು ಹಾಕಿದ್ದೇನೆ ಕಡಲೆಬೇಳೆ ಬೇಯಲಿಕ್ಕೆ ಅಂತೇಳಿ. ಕಡಲೆಬೇಳೆ ಫುಲ್ ಬೇಯಬಾರ್ದು, ಒಂದು 80% ಬೆಂದರೆ ಸಾಕು. ಒಂದು 80% ಅಷ್ಟು ಬೆಂದರೆ ಸಾಕಾಗ್ತದೆ ನೋಡಿ. ಈ ಥರ ಅಂದರೆ ಪ್ರೆಸ್ ಮಾಡುವಾಗ ಅದು ಕಟ್ ಆಗ್ತದಲ್ಲ, ಅಷ್ಟಾದರೆ ಸಾಕಾಗ್ತದೆ. ಇದಿಷ್ಟು ಆಗಿದೆ ಸಾಕೀಗ. ಇದಕ್ಕೀಗ ನಾನು ಬೆಲ್ಲ ಹಾಕ್ಕೊಳ್ತೇನೆ. ಬೆಲ್ಲ ಸಹ ನಾನು 1 ಕಪ್ ಅಕ್ಕಿ ಹಿಟ್ಟಿಗೆ 3/4 ಕಪ್ಪಿನಷ್ಟು ಬೆಲ್ಲ ತೊಗೊಂಡಿದ್ದೇನೆ. ನಾನು ಇಲ್ಲಿ ನೋಡಿ ಕಪ್ಪು ಬೆಲ್ಲ ತೊಗೊಂಡಿದ್ದು, ನೀವು ಬಿಳಿ ಬೆಲ್ಲನೇ ಹಾಕ್ಕೊಳ್ಳಿ. ಬಿಳಿ ಬೆಲ್ಲ ಹಾಕಿದರೆ ಸ್ವಲ್ಪ ಕಲ್ಲರ್ ಕಪ್ಪು ಬರೋದಿಲ್ಲಲ್ಲ, ಒಬ್ಬೊಬ್ಬರಿಗೆ ಕಪ್ಪದು ನೋಡುವಾಗ ಬೇಡ ಅನಿಸ್ತದೆ, ಹಾಗಾಗಿ ನಾನು ಹೇಳೋದು. ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್ ಹಾಕ್ಕೊಂಡೆ ನಾನು. 1 ಕಪ್ ಅಕ್ಕಿ ಹಿಟ್ಟಿಗೆ 3/4 ಕಪ್ ಬೆಲ್ಲ ಸಾಕಾಗ್ತದೆ. ಇದೀಗ ಕುದಿ ಬಂತಲ್ವ, ಅಂದರೆ ಪಾಕ ಎಲ್ಲ ತರಲಿಕ್ಕಿಲ್ಲ, ಅದು ಮೆಲ್ಟ್ ಆದರೆ ಸಾಕು. ಈಗ ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೇನೆ ನೋಡಿ. ನಾನಿಲ್ಲಿ ಬೆಲ್ಲ ಹಾಕ್ಕೊಳ್ಳುವಾಗಲೇ ಸ್ವಲ್ಪ ನೀರು ಹಾಕ್ಕೊಂಡಿದ್ದೇನೆ. ನೀರು 1 ಕಪ್ ನೀರು ಹಾಕ್ಕೊಳ್ಳಿ ನೀವು. ಬೆಲ್ಲ ಹಾಕ್ಕೊಳ್ಳೋ ಸ್ವಲ್ಪ ಕರಗಿದ ನಂತರ 1 ಕಪ್ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಬಿಸಿ ನೀರನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಬೇಕಂತೇಳಿದರೆ ಸ್ವಲ್ಪ ಆ್ಯಡ್ ಮಾಡ್ಬೋದಲ್ವ. ಇದಕ್ಕೀಗ ಸ್ವಲ್ಪ ತುಪ್ಪ ಹಾಕ್ಕೊಳ್ತೇನೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡೋದು ಬೇಡ, ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಇದನ್ನು ಮಾತ್ರ. ಸ್ವಲ್ಪ ಸಹ ಕೈ ಬಿಡ್ದೇನೆ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇರಿ. ಸ್ವಲ್ಪ ತುಪ್ಪ ಹಾಕಿದ ನಂತರ ಈಗ ನಾನು ಸ್ವಲ್ಪ ನೀರು ಸಹ ಹಾಕ್ಕೊಳ್ತೇನೆ. ಅದಕ್ಕೆ ಬಿಸಿ ನೀರು ರೆಡಿ ಮಾಡಿ ಇಟ್ಟಿದ್ದೇನೆ ನೋಡಿದ್ರಲ್ಲ, ಸ್ವಲ್ಪ ನೀರು ಹಾಕಿದ್ದೇನೆ. ಸ್ವಲ್ಪ ನೀರು ಹಾಕಿದರೆ ಸಾಕಾಗ್ತದೆ. ಅದಕ್ಕೆ 1/4 ಕಪ್ ನೀರಷ್ಟು ಬೇಕಾಗ್ತದೆ ಅಷ್ಟೇ ನೋಡಿ. ಅಷ್ಟೇ ನೀರು ಸಾಕಾಯ್ತು ಇದಕ್ಕೆ. ಒಂದೇ ಸಲ ನೀರು ಹಾಕಿದರೆ ಸಹ ತೆಳುವಾದರೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಮತ್ತೆ ಹಿಟ್ಟೆಲ್ಲ ಹಾಕ್ಕೊಳ್ಬೇಕಾಗ್ತದೆ, ಬೆಲ್ಲ ಹಾಕ್ಕೊಳ್ಬೇಕಾಗ್ತದೆ. ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗ್ತದೆ ಇದಕ್ಕೆ. ಈ ಥರ ಒಂದು 2-3 ನಿಮಿಷ ನೀವು ಮಿಕ್ಸ್ ಮಾಡ್ತಾನೆ ಇರಿ. ಫ್ಲೇಮ್ ನಾನಿಲ್ಲಿ ಆಫ್ ಮಾಡಲಿಲ್ಲ, ಲೋ ಫ್ಲೇಮಲ್ಲಿಯೇ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ತುಂಬ ಈಸಿ ಮಾಡಲಿಕ್ಕೆ. ಮತ್ತು ಎಣ್ಣೆಯಲ್ಲಿ ಕರೆದು ಆ ತಿಂಡಿ ಅಂದರೆ ದೇವರಿಗೆ ನೈವೇದ್ಯಕ್ಕೆ ಇಟ್ಟು ಸಹ ಅದರ ನಂತರ ನಾವು ತಿಂತೇವಲ್ವ. ಎಣ್ಣೆದು ತಿಂಡಿ ಬೇಡ ಅನಿಸಿದರೆ ಈ ಥರ ಮಾಡ್ಬೋದು ನೋಡಿ. ಇದಾಗಿದೆ ಈಗ ನೋಡಿ, ಕೈಗೆ ಅಂಟುದಿಲ್ಲಲ್ಲ. ಅಂಟಿಲ್ಲ ಅಂತೇಳಿದರೆ ಇದು ಆಗಿದೆ ಅಂತೇಳಿ ಅರ್ಥ. ಈಗ ನಾನು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಒಂದು ಪ್ಲೇಟಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಅಂದರೆ ಸ್ವಲ್ಪ ಲೈಟಾಗಿ ಬಿಸಿ ಇರುವಾಗಲೇ ಇದನ್ನು ನಾದ್ಕೊಳ್ಬೇಕು. ತುಂಬ ಆರಿದ ನಂತರ ನಾದ್ಕೊಳ್ಳಿಕ್ಕೆ ಆಗೋದಿಲ್ಲ. ಸ್ವಲ್ಪ ಲೈಟಾಗಿ ಬಿಸಿ ಇರುವಾಗಲೇ ಥರ ನಾದ್ಕೊಳ್ಳಿ. ಬೇಕಂತೇಳಿದರೆ ಸ್ವಲ್ಪ ತುಪ್ಪ ಸಹ ನೀವು ಕೈಗೆ ಹಚ್ಚಿಕೊಂಡು ಇದನ್ನು ನಾದ್ಕೊಳ್ಬೋದು, ಬಿಸಿ ತಾಗ್ತದೆ ಅಂತೇಳಿದರೆ. ನಾನಿಲ್ಲಿ ಸ್ವಲ್ಪ ತುಪ್ಪ ಹಚ್ಕೊಳ್ತೇನೆ ಕೈಗೆ. ಈ ಥರ ತುಪ್ಪ ಹಚ್ಕೊಂಡು ಈಗ ನಾದ್ಕೊಳ್ತೇನೆ. ನಾನು ಇನ್ನೊಮ್ಮೆ ಹೇಳ್ತಾ ಇದ್ದೇನೆ, ನೀವು ಕಪ್ಪು ಬೆಲ್ಲ ಹಾಕ್ಲಿಕ್ಕೆ ಹೋಗಬೇಡಿ, ಬಿಳಿ ಬೆಲ್ಲವೇ ಹಾಕ್ಕೊಳ್ಳಿ. ಯಾಕಂತೇಳಿ ನಾನು ಕಪ್ಪು ಬೆಲ್ಲ ಹಾಕಿ ಮಾಡೋದಕ್ಕೋಸ್ಕರ ಅದು ಸ್ವಲ್ಪ ಕಪ್ಪಾಗಿ ಕಾಣ್ತಾ ಉಂಟಲ್ಲ, ಹಾಗಾಗಿ ಬೇಡ 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 ಹೇಳ್ತಾರೆ ಮನೆಯಲ್ಲಿ. ಟೇಸ್ಟ್ ಮಾತ್ರ ಸೂಪರಾಗಿ ಬರ್ತದೆ, ಖಂಡಿತ ನಾನು ಹೇಳ್ತೇನೆ. ತುಂಬ ಒಳ್ಳೆಯದಾಗಿದೆ ತಿನ್ನಲಿಕ್ಕೆ.
ಇದು ಎಂಥ ಅತ್ರಸ್ ಉಂಟಲ್ಲ ಅದು ತಿಂದ ಹಾಗೆ ಆಗ್ತದೆ. ಇದೀಗ ರೆಡಿ ಆಯಿತು. ಇದರಲ್ಲಿ ನಾನೀಗ ಮೋದಕ, ಲಡ್ಡು ಅದೆಲ್ಲ ರೆಡಿ ಮಾಡ್ಕೊಳ್ತೇನೆ. ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡ್ಕೊಳ್ಬೋದು. ದೇವರಿಗೆ ನೈವೇದ್ಯಕ್ಕೆ ಇಟ್ಕೊಳ್ಳಿಕ್ಕೆ ನೋಡಿ, ಇದು ಒಂದೇ ಹಿಟ್ಟಲ್ಲಿ ನಾವು 5 ಥರ ಮಾಡಿ ಇಡ್ಬೋದು. ತುಂಬ ಮಾಡಲಿಕ್ಕೆ ಸಹ ಟೈಮ್ ಇಲ್ಲ ಅಂತ ಹೇಳಿದವರು ನೋಡಿ ಈ ಥರ ಮಾಡಿ ನೈವೇದ್ಯಕ್ಕೆ ಇಟ್ಕೊಳ್ಬೋದಲ್ವಾ. ಎಷ್ಟು ಶೈನಿಂಗಾಗಿ ಕಾಣ್ತಾ ಉಂಟಲ್ಲ ಇದು. ಹಾಗೆ ತಿನ್ನುವ ಅನಿಸ್ತಾ ಉಂಟು, ಆದರೆ ಅದು ಹಾಗೆ ತಿನ್ನಲಿಕ್ಕೆ ಆಗೋದಿಲ್ಲ. ಇದನ್ನು ಈಗ ಸ್ಟೀಮ್ ಮಾಡಲಿಕ್ಕೆ ಉಂಟು. ಮತ್ತು ನಿಮಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ನೀವು ಮಾಡ್ಕೊಳ್ಬೋದು ಇದನ್ನು. ನಾನೊಂದು ಲಡ್ಡು ಇದರಲ್ಲಿ ಆಕಾರದಲ್ಲಿ ಮಾಡಿಕೊಂಡೆ, ಇನ್ನೊಂದು ನಾನು ವಡೆ ಆಕಾರದಲ್ಲಿ ಮಾಡ್ಕೊಳ್ತಾ ಇದ್ದೇನೆ ನೋಡಿ. ಈ ಥರ ಕರೆಕ್ಟ್ ಮೆಜರ್ಮೆಂಟಲ್ಲಿ ಮಾಡಿ ನೀವು. ಅಂದರೆ ಬೆಲ್ಲ 1 ಕಪ್ ಅಕ್ಕಿ ಹಿಟ್ಟಿಗೆ 3/4 ಕಪ್ ಅಷ್ಟೇ ನೀವು ಬೆಲ್ಲ ಹಾಕಿ. ಅಂದರೆ ಕಟ್ ಮಾಡಿ ಹಾಕೋದಲ್ಲ, ಅದು ತುರಿದು ನಾವು ಹಾಕ್ಕೊಳ್ತೇವಲ್ಲ ಆ ಥರ ಮಾಡಿ ಹಾಕಿ. ನೀವು ತುರಿದು ಹಾಕಿದರೆ ಅರ್ಧ ಕಪ್ ಸಾಕಾಗ್ತದೆ. ತುರಿದು ಅಲ್ಲ, ಕಟ್ ಮಾಡಿ ಹಾಕಿದರೆ ಅರ್ಧ ಕಪ್ ಸಾಕು. ತುರಿದು ನೀವು ಇದು ಮಾಡಿದರೆ ಅಂದರೆ ಪುಡಿ ಮಾಡಿ ಎಲ್ಲ ಹಾಕೋದಿದ್ರೆ 3/4 ಕಪ್ ಬೆಲ್ಲ ಬೇಕಾಗ್ತದೆ. ಹಾಗೆಯೇ ಒಂದು 2ರಿಂದ 3 ಚಮಚ ಕಡಲೆಬೇಳೆ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಕಡಲೆಬೇಳೆ ಒಂದು 3.5 ಚಮಚ ಇದ್ದರೂ ಸಹ ತೊಂದರೆ ಇಲ್ಲ, ತಿನ್ನಲಿಕ್ಕೆ ಸಿಗ್ತದಲ್ಲ, ಒಳ್ಳೆಯದಾಗ್ತದೆ. ಆಮೇಲೆ ಕಾಯಿ ತುರಿ ಸಹ ಒಂದು 3ರಿಂದ 4 ಚಮಚದಷ್ಟು ಕಾಯಿ ತುರಿ ಹಾಕ್ಕೊಳ್ಳಿ ನೋಡಿ. ಒಂದು ಈ ಥರ ಮಾಡಿಕೊಂಡೆ ಶೇಪ್ ನಾನು. ನಾನಂದರೆ ಅದು ಕಪ್ಪು ಬೆಲ್ಲ ಅಂದರೆ ಆರ್ಗ್ಯಾನಿಕ್ ಬೆಲ್ಲ ಸ್ವಲ್ಪ ಇತ್ತು ಮನೆಯಲ್ಲಿ, ಹಾಗಾಗಿ ಅದನ್ನೇ ಹಾಕಿ ಮಾಡಿದೆ ನಾನು. ಅದು ಕಲರ್ ಚೇಂಜ್ ಆಗಿದೆ ಈಗ ನೋಡಿ. ಇದು ಮೋದಕ ಮಾಡ್ಕೊಳ್ತಾ ಇದ್ದೇನೆ ನಾನು. ಗಣೇಶನಿಗೆ ತುಂಬ ಇಷ್ಟವಾದಂಥ ಒಂದು ಇದಲ್ವ ಇದು ಮೋದಕ. ನಿಮಗೆ ಯಾವುದೇ ಇದರಲ್ಲಿ ಸಹ ಮೋದಕ ಅಂದರೆ ಇದರಲ್ಲಂತಲ್ಲ, ನಾನೀಗ ಅಕ್ಕಿ ಹಿಟ್ಟಲ್ಲಿ ಸಹ ನಾವು ಮಾಡ್ಕೊಳ್ತೇವೆ ಮೋದಕ. ಆವಾಗ ನಮ್ಮ ಹತ್ರ ಮೋಲ್ಡ್ ಇಲ್ಲ ಅಂದರೆ ಸಹ ನಾವು ಈ ಥರ ಮಾಡ್ಕೊಳ್ಬೋದು ನೋಡಿ. ಬೆಸ್ಟ್ ಅಲ್ವಾ ಇದೆಲ್ಲ ಐಡಿಯಾ. ಖಂಡಿತ ಟ್ರೈ ಮಾಡಿ. ವಿಡಿಯೋ ನೋಡ್ತಾ ಇರುವಾಗಲೇ ಲೈಕ್ ಬಟನ್ ಪ್ರೆಸ್ ಮಾಡಿ. ಮತ್ತು ಯಾರು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರಿಂದ ನನಗೊಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ. ಹಾಗೆಯೇ ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ, ರಿಲೇಟಿವ್ಸಿಗೆಲ್ಲ. ಖಂಡಿತ ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಹೇಗಿತ್ತಂತೇಳಿ. ಮತ್ತು ಮನೆಯಲ್ಲಿ ಸಹ ಟ್ರೈ ಮಾಡಿ ಸಲ ಗಣೇಶ ಹಬ್ಬಕ್ಕೆ. ನೋಡಿ ನಾನಿಲ್ಲಿ ನಗಾಡಬೇಡಿ, ಇದು ಶೇಪ್ ನೋಡಿ, ಯಾಕಂತೇಳಿ ನಾನು ಎಲೆ ಶೇಪಲ್ಲಿ ಮಾಡಲಿಕ್ಕೆ ಹೋದೆ. ಎಲೆ ಆ ಶೇಪಲ್ಲಿ ಮಾಡಲಿಕ್ಕೆ ಹೋಗಿದ್ದು, ಸ್ವಲ್ಪ ಹಾಗೆಯೇ ಬಂತು. ನಿಮಗೆ ಯಾವುದು ಶೇಪಲ್ಲಿ ಮಾಡಬೇಕು, ಆದರೆ ಒಂದು ಮೋದಕ, ಲಡ್ಡು ಅದೆಲ್ಲ ಖಂಡಿತ ಮಾಡಿ. ಇನ್ನು ಯಾವ ಶೇಪಲ್ಲಿ ಬೇಕೋ ಅದರಲ್ಲಿ ಮಾಡ್ಕೊಳ್ಳಿ ನೋಡಿ. ರೆಡಿ ಆಯ್ತು ಇದೀಗ ನೋಡಿ. 5 ಇದರಲ್ಲಿ ನಾನು ಮಾಡ್ಕೊಂಡಿದ್ದೇನೆ, ಸಾಕಲ್ವ. ಒಂದೇ ಹಿಟ್ಟಲ್ಲಿ 5 ಥರದ್ದು ನೈವೇದ್ಯಕ್ಕೆ ನಾವು ಇಟ್ಕೊಳ್ಬೋದು, 5 ಶೇಪಲ್ಲಿ ಮಾಡಿ. ಇದೀಗ ರೆಡಿ ಆಯಿತು. ನಾನು ನೋಡಿ ಅಷ್ಟು ಹಿಟ್ಟಲ್ಲಿ 2 ಆಗಿದೆ ಎಲ್ಲ ಸಹ. ಈಗ ಇಲ್ಲಿ ಇಡ್ಲಿ ಪಾತ್ರೆನ ಇಟ್ಟು ನೋಡಿ, ಅದಕ್ಕೆ ನಾನು ತುಪ್ಪ ಹಚ್ಕೊಂಡಿದ್ದೇನೆ. ಅಥವಾ ನೀವು ಒಂದು ಪ್ಲೇಟಲ್ಲಿ ಸಹ ತುಪ್ಪ ಹಚ್ಚಿ ಸಹ ನೀವು ಇದನ್ನು ಸ್ಟೀಮ್ ಮಾಡ್ಕೊಳ್ಬೋದು. ಅಂದರೆ ಅಂಟ್ತದೆ ಅಂಥೇಳಿ ತುಂಬ ಚೆಂದ ಕಾಣ್ತಾ ಉಂಟು. ನನಗಂತೂ ತುಂಬ ಇಷ್ಟ ಆಯಿತು ಮಾತ್ರ ಈ ರೆಸಿಪಿ. ಹೊಸ ಥರದ್ದಲ್ವಾ. ಖಂಡಿತ ನಿಮಗೆ ಇಷ್ಟ ಆಗ್ತದೆ ಇದು. ಖಂಡಿತ ಟ್ರೈ ಮಾಡಿ ಮನೆಯಲ್ಲಿ. ಹಾಗೆಯೇ ಲೈಕ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ, ರಿಲೇಟಿವ್ಸಿಗೆಲ್ಲ. ಮತ್ತು ಕಮೆಂಟ್ ಮಾಡಿ ಹೇಳಿ. ನಿಮಗೆ ಸ್ವಲ್ಪ ವಿಡಿಯೋ ಲಾಂಗ್ ಆಗಿದೆ ಅಂತೇಳಿ ಅನಿಸ್ತಾ ಉಂಟು ನನಗೆ. ಯಾಕಂತೇಳಿ ಸರಿಯಾಗಿ ಅದು ಬಿಡಿಸಿ ಹೇಳಬೇಕು ಅನ್ನಿಸ್ತು ನನಗೆ ಈ ರೆಸಿಪಿ, ಹಾಗಾಗಿ. ಮತ್ತು ಸ್ವಲ್ಪ ಇಂಗ್ರೀಡಿಯೆಂಟ್ಸು ಅದೆಲ್ಲ ಹೇಳುವಾಗ ಈ ಥರ ಸ್ಟೀಮ್ ಮಾಡಿ. ನೀವು ಇಡ್ಲಿ ಸ್ಟ್ಯಾಂಡ್ ಉಂಟಲ್ಲ, ಆ ಇಡ್ಲಿ ಸ್ಟ್ಯಾಂಡಲ್ಲಿ ಸಹ ಇಟ್ಟು ಇದನ್ನು ನೀವು ಸ್ಟೀಮ್ ಮಾಡ್ಕೊಳ್ಬೋದು. ನನಗೆ ಅದು ಲಡ್ಡು ನೋಡುವಾಗ ಹಾಗೆಯೇ ತಿನ್ಬೇಕು ಅನ್ನಿಸ್ತಾ ಇತ್ತು ನನಗೆ. ಸೇಮ್ ಇದು ಬೇಸನ್ ಉಂಡೆ ನೋಡಿದಾಗೆ ಆಗ್ತಾಯಿತ್ತು ನೋಡಿ. ಇದನ್ನು ನಾನೊಂದು 15ರಿಂದ 20 ನಿಮಿಷದಷ್ಟು ನಾನು ಬೇಯಿಸ್ಕೊಳ್ತೇನೆ. ಈಗ 20 ನಿಮಿಷ ಆದಮೇಲೆ ನೋಡಿ ನಿಮಗೆ ತೋರಿಸೋದು ನಾನು.
ಈಗ ಇದರಲ್ಲಿ ಕಲ್ಲರ್ ಹಾಗೆ ಕಾಣ್ತಾ ಉಂಟು ಸ್ಟೀಮ್ ಮಾಡುವಾಗ. ಅದು ಸ್ವಲ್ಪ ತಣ್ಣಗಾದ ನಂತರ ಇನ್ನೂ ಸಹ ಕಪ್ಪಾಗಿ ಕಾಣ್ತಾ ಇತ್ತು. ಇದೀಗ ರೆಡಿಯಾಗಿದೆ. ಇದು ಆರಿದ ನಂತರ ನಾನು ಪ್ಲೇಟಲ್ಲಿ ಹಾಕಿ ತೋರಿಸ್ತೇನೆ ನಿಮಗೆ. ನೋಡಿ, ತುಂಬ ಶೈನಿಂಗಾಗಿ ಕಾಣ್ತಾ ಉಂಟಲ್ಲ, ಅದು ಸ್ವಲ್ಪ ತುಪ್ಪ ಎಲ್ಲ ಹಾಕಿ ನಾವು ಹಿಟ್ಟನ್ನು ಮಿಕ್ಸ್ ಮಾಡಿರ್ತೇವಲ್ವ, ಹಾಗಾಗಿ ಶೈನಿಂಗಾಗಿ ಕಾಣ್ತಾ ಉಂಟು. ತುಂಬ ಗಟ್ಟಿ ಸಹ ಇಲ್ಲ, ಅದು ನೋಡಲಿಕ್ಕೆ ಗಟ್ಟಿ ಗಟ್ಟಿ ಹಾಗೆ ಅನಿಸ್ತಾ ಇತ್ತು ನನಗೆ. ತಿನ್ನುವಾಗ ಸ್ಮೂತ್ ಆಗಿಯೇ ಇತ್ತು. ಎಲ್ಲರಿಗೂ ಅಡ್ವಾನ್ಸ್ಡ್ ಹ್ಯಾಪಿ ಗಣೇಶ ಚತುರ್ಥಿ. ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.